ಇದು KPSC ಯಾರು ಮಾಡಿದ್ರು ಅವನ ಅಧ್ಯಕ್ಷನ ನಾವು ಮಾಡಿದ್ವಾ? ಅವರೇ ಮಾಡಿದ್ರು, ಅವರೇ ತಗಲಾಕೊಂಡು ಅದಕ್ಕೆ ಅವರೇ ಮುಂಚಿತವಾಗಿ ಗೊತ್ತಾಗ್ಬಿಟ್ಟು ಪತ್ರ ಬರೆದು ವಜಾ ಮಾಡಬೇಕು ಅಂತ ಹೇಳಿದ್ರು. ಆಯಿತು, ಗವರ್ನರ್ ಏನೋ ನಂಗೆ ಕಳಿಸ್ಕೊಟ್ಟು ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಏನು ಬೇಕು ತನಿಖೆ ನಡೆಸ್ತೀವಿ, ಕಾನೂನು ಕ್ರಮ ಕೈಗೊಳ್ತೇವೆ. ಅವರೆಲ್ಲ ನಮ್ಮ ರೈತರೇ. ನಾನೀಗಾಗಲೇ ಹೇಳಿದ್ದೇನೆ, ಯಾರ ಮೇಲೂ ಒತ್ತಡ ಇಲ್ಲ, ಯಾರಿಗೂ ತೊಂದರೆ ಕೊಡುವಂಥ ಪ್ರಶ್ನೆ ಇಲ್ಲ. ಅವರೆಲ್ಲ ನಮ್ಮ ಜನ. ನಾವು ಅವ್ರು ಬಿಟ್ಟು ಹೋಗೋಕ್ಕಾಗಲ್ಲ, ಅವ್ರು ನಮ್ಮ ಬಿಟ್ಟು ಬದುಕೋಕ್ಕಾಗಲ್ಲ. ನಾವೆಲ್ಲ ಒಟ್ಟಿಗೆ ಬದುಕಬೇಕು. ತೀರ್ಮಾನ ನಾನು ಮಾಡ್ತೀನಿ ಬಿಡಿ. ಮುಂದೆ ವಾರ ಆಗ್ತದೆ. ನೋಡಪ್ಪ, ಅವ್ರಿಗೆ ಅವಮಾನ ತಡೆಯೋಕ್ಕಾಗ್ತಾ ಇಲ್ಲ. ಪ್ರಧಾನಮಂತ್ರಿಗಳು ಈಗ ಕಣ್ ತೆರೆದಿದ್ದಾರೆ. ನಾವು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಕೇಸ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿದ್ರು ನಾವು. ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿದವ್ರು ನಾವು. ಅದಕ್ಕೆ ನಾವು ಬದ್ಧರಿದ್ದೇವೆ. ಇದು ಮಕ್ಕಳ ಭವಿಷ್ಯ. ಇದು ಈಗ BJPಯವ್ರಿಗೆ ಪಾಪ ಅವ್ರ ಕೈಯಲ್ಲಿ ತಡ್ಕೊಳಕ್ಕಾಗ್ತಾಯಿಲ್ಲ. ಮಕ್ಳಿಗೆ ಏಟು ಹೊಡೆದು ಬಿಟ್ರಲ್ಲ, ಆ ಇಡೀ ದೇಶದ ಮಕ್ಕಳು ದಂಗೆ ಎದ್ದು ಬಿಟ್ಟಿದ್ದಾರೆ. ಅದನ್ನು ಅವ್ರ ಕೈಲಿ ನೋಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ. ಈಗ ನನ್ನ ಮೇಲೆ ಎಷ್ಟೋ ಜನ ಪ್ರತಿಭಟನೆಗಳು ನಡೀತದೆ, ನಾನು ಬೇಡ ಅನ್ನೋಕ್ಕಾಗ್ತದ? ನೀವು ಮಾಧ್ಯಮದವರು ಪ್ರತಿಭಟನೆಗಳು ಮಾಡ್ತಾ ಇರ್ತೀರಿ, ನಿಮ್ಮನ್ನು ಬೇಡ ಅನ್ನೋಕ್ಕಾಗ್ತದ? ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಆದ್ದರಿಂದ BJPಯವ್ರಿಗೆ ಪಾಪ ಇನ್ನೇನು ಮಾಡ್ತಾರೆ ಅವರು? ರಾಜೀನಾಮೆ ಕೊಡ್ಸೋಕ್ಕಾಗ್ತಾಯಿಲ್ಲ. ನೀಟ್ ಪರೀಕ್ಷೆಗೆ ಮೊನ್ನೆ ಇದು KPSC ಯಾರು ಮಾಡಿದ್ರು ಅವನ ಅಧ್ಯಕ್ಷನ ನಾವು ಮಾಡಿದ್ವಾ? ಅವರೇ ಮಾಡಿದ್ರು, ಅವರೇ ತಗಲಾಕೊಂಡು ಅದಕ್ಕೆ ಅವರೇ ಮುಂಚಿತವಾಗಿ ಗೊತ್ತಾಗ್ಬಿಟ್ಟು ಪತ್ರ ಬರೆದು ವಜಾ ಮಾಡಬೇಕು ಅಂತ ಹೇಳಿದ್ರು. ಆಯಿತು, ಗವರ್ನರ್ ಏನೋ ನಂಗೆ ಕಳಿಸ್ಕೊಟ್ಟು ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಏನು ಬೇಕು ತನಿಖೆ ನಡೆಸ್ತೀವಿ, ಕಾನೂನು ಕ್ರಮ ಕೈಗೊಳ್ತೇವೆ. ಅವರೆಲ್ಲ ನಮ್ಮ ರೈತರೇ. ನಾನೀಗಾಗಲೇ ಹೇಳಿದ್ದೇನೆ, ಯಾರ ಮೇಲೂ ಒತ್ತಡ ಇಲ್ಲ, ಯಾರಿಗೂ ತೊಂದರೆ ಕೊಡುವಂಥ ಪ್ರಶ್ನೆ ಇಲ್ಲ. ಅವರೆಲ್ಲ ನಮ್ಮ ಜನ. ನಾವು ಅವ್ರು ಬಿಟ್ಟು ಹೋಗೋಕ್ಕಾಗಲ್ಲ, ಅವ್ರು ನಮ್ಮ ಬಿಟ್ಟು ಬದುಕೋಕ್ಕಾಗಲ್ಲ. ನಾವೆಲ್ಲ ಒಟ್ಟಿಗೆ ಬದುಕಬೇಕು. ತೀರ್ಮಾನ ನಾನು